ಬೆಳ್ಳೂರ ವಿರಕ್ತ ಮಠದ ಶ್ರೀ ಮುರುಗೇಂದ್ರ ಮಹಾಸ್ವಾಮಿಗಳು ಲಿಂಗೈಕ್ಯ. ಪೂಜ್ಯರ ಅಗಲಿಕೆಗೆ ಕಂಬನಿ ಮಿಡಿದ ಶಾಸಕ ಲಕ್ಷ್ಮಣ ಸವದಿ. ಶರಣ ಸಾಹಿತ್ಯದ ಪ್ರಚಾರ ಪ್ರಸಾರಕ್ಕೆ ಮಹತ್ವದ ಸೇವೆ ಸಲ್ಲಿಸಿದ್ದ ಪೂಜ್ಯರು. ಪೂಜ್ಯರ ಅಂತಿಮ ದರ್ಶನಕ್ಕೆ ಹರಿದು ಬಂದ ಭಕ್ತ ಸಾಗರ. ಪರಮ ಪೂಜ್ಯ ಶ್ರೀ ಮುರುಗೇಂದ್ರ ಮಹಾಸ್ವಾಮಿಗಳು ವಿರಕ್ತ ಮಠ ಬೆಳ್ಳೂರ ಲಿಂಗೈಕ್ಯದ ದುಃಖದ ಸುದ್ದಿ ತಿಳಿಯುತ್ತಿದ್ದಂತೆ ಮಾಜಿ ಡಿಸಿಎಂ ಹಾಗೂ ಅಥಣಿ ಶಾಸಕ ಲಕ್ಷ್ಮಣ ಸವದಿ ವಿದಾಯಕ ನಮನಗಳನ್ನು ಸಲ್ಲಿಸಿದ್ದಾರೆ. ಬಸವ ಭಕ್ತರು ಶರಣ ತತ್ವಗಳ ಚಿಂತನೆಯನ್ನ ಪ್ರತಿಪಾದಿಸುತ್ತಿದ್ದ ಪರಮ ಪೂಜ್ಯ ಶ್ರೀ ಮುರುಗೇಂದ್ರ ಮಹಾಸ್ವಾಮಿಗಳು ವಿರಕ್ತ ಮಠ ಬೆಳ್ಳೂರ ಇವರ ಲಿಂಗೈಕ್ಯರಾದ ದುಃಖಕರ ಸುದ್ದಿ ಅತೀವ ನೋವು ತರಿಸಿದೆ. ಅದ್ವಿತೀಯ ವಿದ್ವಾಂಸರಾದ ಸ್ವಾಮಿಗಳು ಶರಣ ಸಾಹಿತ್ಯದ ಪ್ರಚಾರ ಪ್ರಸಾರಕ್ಕೆ ಮಹತ್ವದ ಸೇವೆ ಸಲ್ಲಿಸಿದ್ದಾರೆ. ಮಹಾಸ್ವಾಮಿಗಳ ಅಗಲಿಕೆಯಿಂದ ಶರಣ ಸಂಪ್ರದಾಯಕ್ಕೆ ಅಪಾರ ನಷ್ಟ ಉಂಟಾಗಿದ್ದು, ಪೂಜ್ಯರ ಆತ್ಮಕ್ಕೆ ಚಿರಶಾಂತಿಯನ್ನ ಆ ಭಗವಂತ ನೀಡಲಿ ಎಂದು ಪ್ರಾರ್ಥಿಸುತ್ತಾ ಭಕ್ತರಿಗೆ ದುಃಖ ಭರಿಸುವ ಶಕ್ತಿಯನ್ನ ಪರಮೇಶ್ವರನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ ಅಂತ ಹೇಳಿ ತಿಳಿಸಿದ್ದಾರೆ. ಮಹಾಸ್ವಾಮೀಜಿಯವರು ಬೆಳ್ಳೂರದ ಪೂಜ್ಯರು ನಿನ್ನೆ ಸಾಯಂಕಾಲ ಅವರು ಲಿಂಗೈಕ್ಯ ಆಗಿರ್ತಕ್ಕಂಥ ಸುದ್ದಿಯನ್ನು ಕೇಳಿ ನಮಗೆಲ್ಲರಿಗೂ ಕೂಡ ಭಾಳ ಆಘಾತ ಆಗಿದೆ. ಪೂಜ್ಯರು ಬಾಲ್ಯಾವಸ್ಥೆಯಿಂದ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ಮಹಾರಾಷ್ಟ್ರ, ಕರ್ನಾಟಕ ಅನೇಕ ಕಡೆ ಅವರು ತಮ್ಮ ಪ್ರವಚನವನ್ನು ಮುಖಾಂತರ ಬಸವಾದಿ ಶರಣರ ವಿಚಾರಧಾರೆಗಳನ್ನು ಬಿತ್ತರಿಸಿ ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತಕ್ಕಂಥ ತತ್ವದ ಮೇಲೆ ಅವರು ನಡ್ಕೊಂಡು ಬಂದಿರತಕ್ಕಂಥದ್ದು. ಬಹುಶಃ ಬೆಳ್ಳೂರು ಮಠದ ಒಂದು ದೊಡ್ಡ ಇತಿಹಾಸ ಇದೆ. ಹಿಂದಿನ ಪೂಜ್ಯರು ಭಾಳ ದೊಡ್ಡ ಕಾರ್ಯಗಳನ್ನು ಮಾಡಿರ್ತಕ್ಕಂಥದ್ದು ಮತ್ತು ಈಗಿನ ಸ್ವಾಮೀಜಿಯವರು ಕೂಡ ಭಾಳಷ್ಟು ಬಸವಾದಿ ಶರಣರ ವಿಚಾರಧಾರೆಗಳನ್ನು ಬಿತ್ತರಿಸಿ ಜನಪ್ರಿಯತೆಯನ್ನು ಪಡ್ಕೊಂಡಿರ್ತಕ್ಕಂಥ ಮಹಾತ್ಮರು. ಬೆಳ್ಳೂರು ಶ್ರೀಗಳು ಹಿಂದಿನ ದಿನಮಾನಗಳಲ್ಲಿ ಬಸವೇಶ್ವರ ವಿದ್ಯಾವರ್ತಕ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಬಾಗಲಕೋಟೆಯಲ್ಲಿ ಇವತ್ತು ಏನು ಭಾಳ ದೊಡ್ಡ ಹೆಮ್ಮರವಾಗಿ ಬೆಳೆದಿರ್ತಕ್ಕಂಥ ಏನು ಬಸವೇಶ್ವರ ವಿದ್ಯಾಸಂಸ್ಥೆ ಇದೆ, ಅದು ಪರಮ ಪೂಜ್ಯ ಬೆಳ್ಳೂರಿನ ಪರಮ ಪೂಜ್ಯರ ಒಂದು ಶ್ರಮದಿಂದ ಮತ್ತು ಅವರ ಆಶೀರ್ವಾದದಿಂದ ಅದೊಂದು ದೊಡ್ಡ ಸಂಸ್ಥೆ ಆಗಿರ್ತಕ್ಕಂಥ ವೀರಶೈವ ಸಮಾಜಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಭಾಳ ಅಪಾರವಾಗಿರ್ತಕ್ಕಂಥದ್ದು. ಆ ಒಂದು ಪರಮ ಪೂಜ್ಯರ ಆಶೀರ್ವಾದದಲ್ಲಿ ಬೆಳೆದು ಇವತ್ತಿನ ಮುರುಘರಾಜೇಂದ್ರ ಶ್ರೀಗಳು ಕೂಡ ಅಧ್ಯಾತ್ಮದ ಮತ್ತು ಬಸವಾದಿ ಶರಣರ ವಿಚಾರಗಳನ್ನು ಭಾಳ ಆಳಕ್ಕೆ ಹೋಗಿ ಅದನ್ನು ಅರ್ಥ ಮಾಡಿಕೊಂಡು, ಬಹುಶಃ ನನಗನ್ಸುತ್ತೆ ಅವರು ಅವತ್ತು ಬಸವ ಪುರಾಣಗಳನ್ನು ಯಾವ್ಯಾವ ಕಡೆ ಹೇಳ್ತಾಯಿದ್ರು, ಅವತ್ತು 10,000 ಜನ ಕೂಡ್ತಕ್ಕಂಥ ವಾಗ್ಮಿಗಳಿಗೆ ಅವರು ಅಂಥವರನ್ನು ಇವತ್ತು ನಾವು ಕಳ್ಕೊಂಡಿರ್ತಕ್ಕಂಥದ್ದು ಇಡೀ ಭಕ್ತವೃಂದಕ್ಕೆ ಭಾಳ ಆಘಾತ ಆಗಿದೆ. ಪರಮ ಪೂಜ್ಯರ ಆತ್ಮಕ್ಕೆ ಆ ಭಗವಂತ ಚಿರಶಾಂತಿಯನ್ನು ದಯಪಾಲಿಸಬೇಕು. ಇಡೀ ಭಕ್ತವೃಂದ ಏನು ದುಃಖದಲ್ಲಿದೆಯೋ ಅವರೆಲ್ಲರಿಗೂ ಕೂಡ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಆ ಭಗವಂತ ದಯಪಾಲಿಸಲಿ ಅಂತ ಹೇಳಿ
ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಇವತ್ತು ಅವರ ಪಾರ್ಥಿವ ಶರೀರಕ್ಕೆ ಹೋಗಿ ಮಾಲೆಯನ್ನು ಧರಿಸಿ ಅವರಿಗೆ ವಿದಾಯ ನಮನಗಳನ್ನು ಸಲ್ಲಿಸಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ನಾವು ಹೋಗ್ತಾ ಇದ್ದೀವಿ. ಮಹಾತ್ಮರು ಯಾವಾಗಲೂ ದೇಹ ತ್ಯಾಗ ಮಾಡ್ತಾರೆ, ಆತ್ಮ ಶಾಶ್ವತವಾಗಿರುತ್ತೆ. ಪರಮ ಪೂಜ್ಯರು ಇವತ್ತು ದೇಹ ತ್ಯಾಗ ಮಾಡಿರ್ಬೋದು, ಆತ್ಮ ನಮ್ಮೆಲ್ಲರ ಜೊತೆಗೆ ಇರುತ್ತೆ. ಅವ್ರ ಸದಾ ಆಶೀರ್ವಾದ ಅವರ ಭಕ್ತ ವೃಂದಕ್ಕೆ ಕೊಡ್ತಾ ಇರ್ತಾರೋ ಅಂತಕ್ಕಂಥ ಒಂದು ಅಚಲವಾಗಿರ್ತಕ್ಕಂಥ ನಂಬಿಕೆ ನಮಗೆಲ್ರಿಗೂ ಇದೆ. ಅವ್ರ ಆತ್ಮಕ್ಕೆ ಚಿರಶಾಂತಿ ದಯಪಾಲಿಸಲಿ ಅಂತ ಹೇಳಿ ಭಗವಂತನಿಗೆ ಕೇಳಿಕೊಂಡು